ಸೊ ಅವಾಗ ಹೇಳಿದೆ ನಾನು ಎಷ್ಟು ರಿಚ್ ಆಗಿ ನಾವು ನೋಡ್ತಾ ಇದ್ವಿ. ಬಿಕಾಸ್ ಒಂದು ಸಿನಿಮಾ ನೋಡ್ದಂಗೆ ಅನ್ಸುತ್ತೆ. ಸಾಂಗ್ ಇದೆ, ಇಲ್ಲಿ ರೊಮ್ಯಾನ್ಸ್ ಇದೆ, ಮತ್ತೆ ಫೈಟಿಂಗ್ ಕೂಡ ಸೀನ್ಗಳು ಒಂದಿಷ್ಟು ಸೀನ್ಗಳಿದ್ದಾವೆ. ಯಾವುದೇ ಸಿನಿಮಾಗೆ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ ಕರ್ಣ ಪ್ರೋಮೋ ಸಾಂಗ್ಸ್ ಎಲ್ಲ ನೋಡ್ತಾ ಹೋದ್ರೆ. ಸೊ ಇಷ್ಟು ರಿಚ್ ಅಲ್ಲಿ ಇರುವಂತಹ ಒಂದು ಸೀರಿಯಲ್ ಅಲ್ಲಿ ನೀವು ಪಾರ್ಟ್ ಆಗಿದ್ದೀರಾ ಒಂದು. ಸೊ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ನಾವು ಜಾಸ್ತಿ ಇಟ್ಕೋಬೋದಾ ಸೀರಿಯಲ್ ಬಗ್ಗೆ? ಅಫ್ಕೋರ್ಸ್ ಇಟ್ಕೊಬೋದು. ನೀವು ಆಲ್ರೆಡಿ ನೋಡಿದ್ರೆ ನಾವು ಸೀರಿಯಲ್ ಶೂಟಿಂಗ್ ಶುರು ಮಾಡ್ದಂಗೆ ಅಷ್ಟೇ ಲೈಕ್ ನಾವು ಯಾವುದು ಸೀರಿಯಲ್ ಥರ ಶೂಟ್ ಮಾಡ್ತಿದ್ದೀವಿ ಅಂತ ನಂಗೆ ಅನಿಸಿಲ್ಲ. ಇಷ್ಟು ದಿನ ನಾವು 45 ಡೇಸ್ ಆಯಿತು ನಾವು ಶೂಟ್ ಶುರು ಮಾಡಿ. ನಾವು ಯಾವುದು ಸೀರಿಯಲ್ ಶೂಟ್ ಮಾಡ್ತಿದ್ದೀವಿ ಅನಿಸಿಲ್ಲ. ನಾವು ಯಾವುದೋ ಸಿನಿಮಾ ಮಾಡ್ತಿದ್ದೀವಿ, ಏನೋ ಒಂಥರ ಫೀಲಿಂಗ್, ನಮಗೆ ಗೊತ್ತಿಲ್ಲ, ಏನೋ ಒಂಥರ ಫೀಲಿಂಗ್. ಮಧ್ಯದಲ್ಲಿ ಸಾಂಗ್ ಶೂಟು, ಮಾಂಟೇಜಸ್ ಅದೆಲ್ಲ ಬರುವಾಗ ಯಾವುದಕ್ಕೂ ಶಾರ್ಟ್ ಕಾಂಪ್ರಮೈಸ್ ಇಲ್ಲ. ಆ್ಯಂಡ್ ಹಿಂಗೆ ಬೇಕು ಹಾಗೆ ಬೇಕು. ಸೊ ಚೆನ್ನಾಗಿದೆ, ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಳ್ಳೆ ಅನುಭವ. ಓಕೆ, ನಿಧಿಯ ಹೆಸರಿಂದಾನೆ ಈಗ ಭವ್ಯ ಗೌಡ ಮುಂದಿನ ದಿನಗಳಲ್ಲಿ ನಿಧಿ ಹೆಸರಿಂದಾನೆ ಕರ್ಸ್ಕೊಳಕ್ ಇಷ್ಟಪಡ್ತಾರ? ಹಂಗೆ ಆಗಿದೆ. ಪ್ರೊಮೋ ಬಿಟ್ಟಿದ ತಕ್ಷಣನೇ ಅಲ್ಲಿ ಶುರು ಆಯ್ತು. ಇವಾಗ ಭವ್ಯ ಅಂತ ಮುಂಚೆ ಆದ್ರೂ ಬೇರೆ ಬೇರೆ ಸಾಂಗ್ಸ್ ಹಾಕೋರು. ಇವಾಗ ಇನ್ಸ್ಟಾ ಫುಲ್ ನಂಗೆ ಓ ನಿಧಿಮಾ ಅಂತ ಹಾಕ್ತಾರೆ ಸಾಂಗು. ಬರೀ ಇದು ನನ್ನ ಫ್ರೆಂಡ್ಸ್ ಲಿಸ್ಟಲ್ಲಿ ನಿಧಿ ಅಂತ ಇದ್ದಾರೆ, ಅವ್ರನ್ನ ಕರೆದು ನಾನು ಹೇಳಿ ಅಂತ ತಿರುಗ್ತಾ ಇದ್ದೀನಿ. ಅಷ್ಟು ಅಡಿಕ್ಟ್ ಆಗಿದ್ದಾಳೆ ನಿಧಿ ನನಗೆ. ಸೊ ಒಂದ್ ಸಾಂಗ್ ಹೇಳ್ಬೋದಾ? ಅದು ಇವಾಗ ಹೇಳಿದ್ರಿ, ಅದನ್ನೇ ಒಂದೆರಡು ಲೈನ್ ನಾನು ಹಾಡು ಹೇಳಿದ್ರೆ ಜನ ಆಫ್ ಮಾಡ್ತಾರೆ. ಇಲ್ಲ, ಒಂದೆರಡೇ ಲೈನ್ ಎಕ್ಸ್ಟೆಂಡ್ ಮಾಡಿ ಅಷ್ಟೇ. ಏನೊಂದು ಸಾಂಗ್ ಬರಲ್ಲ, ಅಷ್ಟೇ ಹೇಳಿ. ಓ ನಿಧಿಮಾ. ಓಕೆ, ಓ ನಿಧಿಮಾ ನನಗೆ ನೀರೇ ಸ್ಫೂರ್ತಿ, ಅಷ್ಟೇ ನಂಗೆ ಗೊತ್ತಿರೋದು. ಓಕೆ ಫೈನ್. ಸೊ ಈ ಸೀರಿಯಲಿಂದ ನೆಕ್ಸ್ಟ್ ನಿಮ್ಮ ಒಂದು ಕರಿಯರಲ್ಲಿ ಒಂದು ದೊಡ್ಡ ಬ್ರೇಕ್ ಸಿಗುತ್ತೆ, ನೀವು ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ ಎಲ್ಲ ಪಾಸಿಬಿಲಿಟೀಸ್ ಇದೆ ಅಂತ ನಿಮಗೆ ಭರವಸೆ ಇದೆಯಾ? 100% ಇದೆ. ಆ್ಯಂಡ್ ಇದ್ರ ಮುಖಾಂತರ ಆಗಲಿ ಅಥವಾ ನನ್ನ ಗೊತ್ತಿಲ್ಲ, ಬಟ್ ಆಲ್ ದ ಗಾಡ್ಸ್ ಗ್ರೇಸ್, ಗಾಡ್ಸ್ ಬ್ಲೆಸ್ಸಿಂಗ್, ಎಲ್ಲರೂ ಆಶೀರ್ವಾದದಿಂದ ಒಟ್ಟಿನಲ್ಲಿ ಬೆಳಿತೀನಿ. ಇದೇ ರೀತಿ ಖುಷಿಯಾಗಿರ್ತೀನಿ. ಒಂದು ಒಳ್ಳೊಳ್ಳೆ ಪಾತ್ರದ ಮುಖಾಂತರ ನಾನು ಕಾಣಿಸ್ಕೊಳ್ತೀನಿ ಅನ್ನೋ ಭರವಸೆ ನನಗೂ ಇದೆ. ಆ್ಯಂಡ್ ಜನರಿಗೂ ಕೂಡ ಕೊಡ್ತಾ ಇದ್ದೀನಿ. ಸೊ ಅಷ್ಟೇ. ಸೊ ಇದೇ 16ನೇ ತಾರೀಕಿಂದ ಲಾಂಚ್ ಆಗ್ತಾ ಇದೆ, ಅಫಿಷಿಯಲ್ ಆಗಿ ಲಾಂಚ್ ಆಗ್ತಾ ಇದೆ. ಸೊ ಎಲ್ಲರೂ 8 ಗಂಟೆಗೆ ನಿಮ್ಮ ಒಂದು ಸೀರಿಯಲ್ನ ನೋಡೋದಕ್ಕೆ ಕಾತರದಿಂದ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ನಿಮ್ಮ ಅಭಿಮಾನಿಗಳಿಗೆ, ಜೀ ಕನ್ನಡ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಇದೇ ತಿಂಗಳು 16ನೇ ತಾರೀಕಿಂದ ನಮ್ಮ ಕರ್ಣ ಸೀರಿಯಲ್ ಲಾಂಚ್ ಆಗ್ತಾ ಇದೆ. ಸೊ ಇಷ್ಟು ದಿನ ಕೇಳ್ತಿದ್ರಿ ಯಾವಾಗ ಲಾಂಚ್ ಆಗುತ್ತೆ, ಯಾವಾಗ ಬರುತ್ತೆ ಅಂತ. ಸೊ ಅಫಿಷಿಯಲಾಗಿ ಹೇಳಿದ್ದೀವಿ 16ನೇ ತಾರೀಕಿಂದ ಲಾಂಚ್ ಆಗ್ತದೆ ಅಂತ. ಸೊ ಪ್ಲೀಸ್, ನಂಗೆ ಗೊತ್ತು ನೀವು ಯಾರು ಮಿಸ್ ಮಾಡದೆ ನೋಡ್ತೀರಾ ಅಂತ. ಇದೇ ರೀತಿ ನೋಡ್ತಾ ಇರಿ, ಎಲ್ಲ ಕಲಾವಿದ್ರನ್ನ ಬೆಳೆಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಭವ್ಯ ಗೌಡ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದಾಗಿತ್ತು ಭವ್ಯ ಗೌಡ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.